ನೋಡಿ. ಇವಾಗ ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಇಟ್ಕೊಂಡು ಮೇಲೊಲ್ಗೆ ಹಾಕೊಂಬರ್ಬೇಕು. ನೋಡಿ, ಇದನ್ನ ಮೇಲೊಲ್ಗೆ ಅಂತ ಹೇಳ್ತೀವಿ. ನೋಡಿ, ಇಲ್ಲಿಗೆ ಬರ್ಬೇಕು ಮೇಲೊಲ್ಗೆ. ಇವಾಗ ನೋಡಿ, ಇದನ್ನ ಹಿಂಗೆ ಕ್ಲೀನಾಗಿ ಮಡಿಸಿಟ್ಕೊಂಡು ಹೆಮ್ಮಿಂಗ್ ಮಾಡಿದರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಇದು. ಓಕೆ, ಮೇಲ್ಗಡೆ ಈ ಥರ ಫಿನಿಶಿಂಗ್ ಬರುತ್ತೆ. ಇದು ಒಳಗಡೆ ಹೊಲಿಗೆ ಇರುತ್ತೆ. ಅದನ್ನ ಹೆಮ್ಮಿಂಗ್ ಮಾಡಿ ತೋರಿಸ್ತೀನಿ ನಾನು. ಹಾಂ, ನೋಡಿ ಈ ಥರ ಬರುತ್ತೆ. ಇದನ್ನು ಈ ಥರ ಹೆಮ್ಮಿಂಗ್ ಮಾಡಬೇಕು. ಇವಾಗ ರೌಂಡ್ ಕೂಡುತ್ತೆ. ಮೇಲ್ ಫಿನಿಶಿಂಗ್ ಈ ರೀತಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಬ್ಲೌಸ್ ಕಂಪ್ಲೀಟ್ ಆಯಿತು, ಹೊಲಿದು ಮಿಷನಲ್ಲಿ ಹೊಲಿದು ಕಂಪ್ಲೀಟ್ ಆಯಿತು. ಇದಕ್ಕಿನ್ನ ಫಿನಿಶಿಂಗ್ ಹೊಲಿಗೆ ಮಾಡಬೇಕು. ಫಿನಿಶಿಂಗ್ ಹೊಲಿಗೆ ಅಂದರೆ ಹೆಮ್ಮಿಂಗ್ ಮಾಡಬೇಕು ಕೊರಳಿಗೆ, ಆಮೇಲೆ ಕೈಗೂ ಕೂಡ ಹೆಮ್ಮಿಂಗ್ ಮಾಡಬೇಕು, ತೋಳಿಗೆ ಹೆಮ್ಮಿಂಗ್ ಮಾಡಬೇಕು, ಉಕ್ಸು ಕಾಜಾ ಹಾಕಬೇಕು. ನೋಡಿ, ಬ್ಲೌಸು ಫಿನಿಶ್ ಆಯಿತು, ನೀಟಾಗಿ ಬಂತು. ನೋಡಿ, ಯಾವುದಾದ ನಂತರ ಯಾವ್ದು ಹೊಲಿದ್ರೆ ಬೇಗ ಕಂಪ್ಲೀಟ್ ಮಾಡ್ಬೋದು ಬ್ಲೌಸ್ನ. ನೋಡಿ, ಕಂಪ್ಲೀಟ್ ಆಯಿತು. ಹೆಮ್ಮಿಂಗ್ ಮಾಡಿ ಉಕ್ಸ್ ಹಾಕಿದರೆ ಆಯಿತು. ಓಕೆ. ಹಾಂ, ನೋಡಿ ಸೂಜಿಗೆ ದಾರ ಪೋಣಿಸ್ಕೊಂಡಿದ್ದೀನಿ, ಲಾಸ್ಟಿಗೆ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹೆಮ್ಮಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ನರ್ಗೆ ಹಿಡಿದಿದ್ವಲ್ಲ, ಇದು ಎಕ್ಸ್ಟ್ರಾ ಕೂಳೆ ಬಿಟ್ಟಿದ್ವಲ್ಲ, ಇದನ್ನು ಹೀಗೆ ಮಡಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಮಾಡಿ. ನೋಡಿ, ಮೇಲ್ ಫಿನಿಶಿಂಗ್ ಈ ಥರ ಬರುತ್ತೆ. ಒಳಗಡೆ ಈ ಥರ ಕೈ ಹಿಡ್ಕೊಂಡು ನೋಡಿ ಇಲ್ಲಿಗೆ ಒಂದು ಗಂಟು ಹಾಕ್ಬಿಡಿ. 2 ಹೊಲಿಗೆ ಹಾಕೊಂಡಾದ್ಮೇಲೆ ಓಕೆ. ಆಮೇಲೆ ನೋಡಿ ಈ ಥರ ಹೊಲಿಗೆ ಹಾಕಬೇಕು. ಇದಕ್ಕೆ ನಾವು ಹೆಮ್ಮಿಂಗ್ ಅಂತ ಹೇಳ್ತೀವಿ. ರೌಂಡ್ ನೆಕ್ ಹೆಮ್ಮಿಂಗು ಯಾವ ರೀತಿ ಮಾಡೋದು ಅಂತ ವೀವರ್ಸ್ ಕೇಳಿದ್ರು, ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಹೊಲಿಗೆ ಹಾಕಿದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ಬಾರ್ದು. ಇಲ್ಲಿ ಒಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಒಂದು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಕಾಣಿಸ್ಬೇಕು. ಜಾಸ್ತಿ ದಾರ ಬಿಡಬಾರ್ದು. ಈ ರೀತಿ ಫುಲ್ ಹೆಮ್ಮಿಂಗ್ ಮಾಡಬೇಕು ನೀವು. ಇಲ್ಲಿ ರೌಂಡ್ ಕೂಡಿದೆ, ಅದು ನೋಡ್ಕೊಂಡು ನೋಡಿ ಒಂದೇ ಸ್ವಲ್ಪ ತಗೋಬೇಕು ಇಲ್ಲಿ. ನೋಡಿ, ಇದು ರೌಂಡ್ ಕೂಡುತ್ತೆ. ಈ ರೀತಿ ಹೆಮ್ಮಿಂಗ್ ಮಾಡ್ಕೊಂಡು ಬರಬೇಕು. ಇದು ಸುತ್ತಕ್ಕೂ ಇದು ಡಬಲ್ ಪಟ್ಟಿ ಸಿಗಲ್ಲ, ಸಿಂಗಲ್ ಪಟ್ಟಿ ಸಿಗೋ ತನಕ ಫುಲ್ ಹೆಮ್ಮಿಂಗ್ ಮಾಡ್ಕೊಂಬರ್ಬೇಕು. ಓಕೆ, ಇದೇ ಹೆಮ್ಮಿಂಗು. ನೋಡಿ, ರೌಂಡು ಕೂಡುತ್ತೆ, ಒಂದು ಸ್ವಲ್ಪನೂ ಸುಕ್ಕಾಗಲ್ಲ, ನೀಟಾಗಿ ಬರುತ್ತೆ. ನೀಟಾಗಿ ಇಲ್ಲಿಂದ ಮಾಡಿಕೊಂಡು
ಆ ಕಡೆ ಎಂಡ್ವರೆಗೂ ಹೋಗಬೇಕು. ಓಕೆ, ಇದಿಷ್ಟೇ ಹೆಮ್ಮಿಂಗು, ಸಂಪೂರ್ಣ ಮಾಡಬೇಕು. ಹಾಂ ನೋಡಿ, ಹೆಮ್ಮಿಂಗ್ ಆದಮೇಲೆ ಈ ರೀತಿ ಬರುತ್ತೆ. ಇದನ್ನೊಂದು ಸ್ವಲ್ಪ ಐರನ್ ಮಾಡಿ ಕೂರಿಸ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಸುಕ್ ಬರಲ್ಲ, ಇದು ಕರ್ವಿಂಗಲ್ಲಿ ಐರನ್ ಮಾಡಿ ಕೂರಿಸ್ಬೇಕು. ನೋಡಿ ಇದೇ ಥರ ಹೆಮ್ಮಿಂಗ್ ಮಾಡ್ಕೊಂಡು ನಾನೀಗ ತೋರಿಸಿದ್ನಲ್ಲ ಆ ರೀತಿ ಹೆಮ್ಮಿಂಗ್ ಮಾಡಬೇಕು, ಫುಲ್ ಮಾಡಬೇಕು. ನೋಡಿ ಇಲ್ಲಿ ಒಂದು ಸ್ವಲ್ಪನೂ ರಿಂಕಲ್ಸ್ ಬರಲ್ಲ, ಏನೂ ಬರಲ್ಲ, ಇದು ಐರನ್ನಲ್ಲಿ ಕೂರುತ್ತೆ. ಈ ರೀತಿ ಮಾಡಬೇಕು. ಓಕೆ, ಹಾಂ ನೋಡಿ ಹೆಮ್ಮಿಂಗು ಇಲ್ಲಿಂದ ಮಾಡ್ಕೊಂಡು ಬಂದು ನೋಡಿ ಎಂಡಿಗೆ ಬಂದಿದ್ದೀನಿ. ನೋಡಿ ಕರ್ವಿಂಗಲ್ಲಿ ಮೇಲೆ ಯಾವ ರೀತಿ ಕೂರುತ್ತೆ ಅಂತ ನೋಡಿ. ಇದು ನೀಟಾಗಿ ಕೂರುತ್ತೆ ಹೆಮ್ಮಿಂಗ್ ಮಾಡಿದರೆ. ನೋಡಿ ಇಲ್ಲೂ ಅಷ್ಟೇ, ನೋಡಿ ಹೆಮ್ಮಿಂಗು ನೀಟಾಗಿ ಕೂರುತ್ತೆ. ಇಲ್ಲಿ ಹೆಮ್ಮಿಂಗ್ ಮಾಡಿ ನಾವು ಐರನ್ ಮಾಡಿ ಕೂರಿಸ್ಬಿಡ್ಬೇಕು. ನೋಡಿ ಎಷ್ಟು ನೀಟಾಗಿ ಕೂರುತ್ತೆ. ಈಗ ಎಂಡಿಗೆ ಬಂದಿದ್ದೀನಿ, ಅದನ್ನು ಫಿನಿಶ್ ಮಾಡೋದು ತೋರಿಸ್ಬಿಡ್ತೀನಿ. ನೋಡಿ ಇಲ್ಲೂ ಅಷ್ಟೇ ನೀಟಾಗಿ ಬರುತ್ತೆ ಹೆಮ್ಮಿಂಗ್ ಮಾಡಿರೋದು, ಯಾವುದೋ ಸುಕ್ಕು ಏನೂ ಬರಲ್ಲ. ಇದನ್ನು ನೀಟಾಗಿ ಹಿಂಗೆ ಹಿಡ್ಕೊಂಡು ನಾವು ಕೈಯಲ್ಲಿ ಹಿಂಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಅದು ಕೂಡುತ್ತೋ ಅಲ್ಲಿಗೆ ಕರೆಕ್ಟಾಗಿ ಒಂದೇ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹೊಲಿಬೇಕಾಗುತ್ತೆ. ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಭದ್ರಾಗಿ ಇಟ್ಕೋಬೇಕು. ಆಮೇಲೆ ಇದು ಎಲ್ಲಿ ಕೂರುತ್ತೋ ಅಲ್ಲಿಗೆ ನೀಟಾಗಿ ಹೆಮ್ಮಿಂಗ್ ಮಾಡಬೇಕು. ನೋಡಿ ಇದು ಇಲ್ಲಿ ಕೂರಿದೆ, ಇದು ಇಲ್ಲಿ ಕೂರುತ್ತೆ. ಇದನ್ನು ಈ ರೀತಿ ಮಡಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಮಡಿಸ್ಕೊಂಡು ಲಾಸ್ಟಿಗೆ ಎಂಡು ಹೊಲಿಗೆ ಹಾಕಬೇಕು. ಸೂಜಿ ಮೇಲೆ ಹೊಲಿಗೆ ಹಾಕಿ ಗಂಟು ಹಾಕಿ ಇದನ್ನು ಫುಲ್ ಜಾಯಿಂಟ್ ಮಾಡಿಬಿಡಬೇಕು. ಆಮೇಲೆ ಇಲ್ಲಿಗೆ ಉಕ್ಸ್ ಹಚ್ಚೋದು ಸರಿ ಹೋಗುತ್ತೆ. ಗಂಟು ಹಾಕಿ ಹರಿದ್ಬಿಡಿ. ನೋಡಿ ಮೇಲ್ಗಡೆ ನೀಟಾಗಿ ಬರುತ್ತೆ, ಹೆಮ್ಮಿಂಗ್ ಮಾಡಿದ್ದು ನೀಟಾಗಿ ಬರುತ್ತೆ. ಇದು ಐರನ್ ಮಾಡಿದ್ರಂತೂ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಈಗ ಹೆಮ್ಮಿಂಗ್ ಎಲ್ಲ ಆಯಿತು. ಇನ್ನು ಉಕ್ಸ್ ಒಂದು ಹಾಕ್ತೀನಿ, ಮುಗಿಸ್ತೀನಿ. ಉಕ್ಸು ರೈಮಂಡು 501 ಬ್ರಷ್ ಹುಕ್ಸು, ಇದನ್ನು ತೊಗೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು. ನೋಡಿ ಇಲ್ಲಿಗೆ ಈ ರೀತಿ ಹೊಲಿದಾದ್ಮೇಲೆ ಈ ರೀತಿ ಇರಬೇಕು ಹುಕ್ಸು. ಆ ರೀತಿ ನಾನು ಈಗ ಫಿನಿಶ್ ಮಾಡ್ತೀನಿ. ನೋಡಿ ಈ ರೀತಿ ಇಲ್ಲಿಗೆ ಹಿಂಗೆ ಹಾಕ್ಕೊಂಡು ಇಲ್ಲಿ ಭದ್ರಾಗಿ ಒಂದು 4-5 ಸಲ ಹಾಕ್ಬಿಡಿ ಹೊಲಿಗೆನ. ನೋಡಿ ಹಿಂಗೆ ಕೂರಿಸ್ಕೊಂಡು ಉಕ್ಸು ನೋಡಿ ಇಲ್ಲೊಂದು ಸಲ ಟಾಕ್ ಹಾಕ್ಕೊಂಡ್ರೆ ಹಂಗೆ ನಿಂತಿರ್ತಿಲ್ಲ ಅಂದರೆ ಮೇಲಕ್ಕೆ ಎದ್ದೊಳತ್ತೆ. ಅದಕ್ಕೆ ಒಂದು ಟಾಕ್ ಹಾಕ್ಕೊಂಡೆ ಆ ಕಡೆಗೆ. ಫಸ್ಟ್ ಈ ಕಡೆಗೆ ಹೊಲಿಗೆ ಹಾಕೋದು. ನೋಡಿ ಈ ರೀತಿ ನೋಡಿ ಇಲ್ಲಿ ಭದ್ರಾಗಿ ಇಟ್ಕೊಂಡಿದೆ. ಇವಾಗ ಇಲ್ಲಿಗೂ ಹಾಕ್ತೀನಿ.
ನೀಟಾಗಿ ಹಿಂಗೆ ಗಟ್ಟಿಯಾಗಿ ಹೊಲಿಗೆ ಹಾಕಿ ಒಂದೆರಡು ಗಂಟೆ ಹಾಕ್ಬಿಟ್ಟು ಇದನ್ನು ದಾರನ ಹರಿದ್ಬಿಡಿ. ಇವಾಗ ಏನೂ ಇಲ್ಲ ನೋಡಿ, ಮೇಲ್ಗಡೆ ಏನೂ ಕಾಣಲ್ಲ, ಉಕ್ಸ್ ಹಾಕಿದ್ದಾರೆ ನನಗೆ ಕಾಣಲ್ಲ. ಅದೇ ರೀತಿ ಇಲ್ಲಿಗೆ 5 ಉಕ್ಸ್ ಹಾಕಬೇಕು. ಓಕೆ, ಇನ್ನು ಫಿನಿಶ್ ಆಯಿತು. ಇದು ಹೆಮ್ಮಿಂಗು ಇವಾಗ ಮಾಡಿದ್ನಲ್ಲ ನೆಕ್ಕಿಗೆ, ಅದೇ ಥರ ಇದನ್ನು ಒಂದು ಹೆಮ್ಮಿಂಗ್ ಮಾಡಬೇಕು. ಹಿಂಗಿಟ್ಕೊಂಡು ಹಿಂಗೆ ಹೊಲ್ಕೊಂಡು ಹೋಗ್ಬೇಕು. ಓಕೆ, ಇಷ್ಟಾದರೆ ಆಯಿತು. ಹಾಂ ನೋಡಿ, ಹೆಮ್ಮಿಂಗ್ ಕಂಪ್ಲೀಟ್ ಆಗಿದೆ. ತೋಳಿಗೆ ಇದಕ್ಕೆ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಉಕ್ಸ್ ಹಾಕಿದ್ದೀನಿ. ಈಗ ಉಕ್ಸಿನ ಕಾಜಾ ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಇಟ್ಕೋಬೇಕು. ನೋಡಿ, ಇದು ನೀಟಾಗಿದೆ. ಇದೇ ಥರ ಒಂದು 3-4 ಸಲ ಹಾಕ್ಕೋಬೇಕು ನೀವು. ನೋಡಿ, ಈ ಥರ 2 ಸಲ ಹಾಕಿದ್ದೀನಿ. ಹೌದು, ಇದು 4 ಎಳೆ ಇದೆ, 12 ದಾರ ಆಗಿದೆ ನೋಡಿ. ಹಾಂ, ಈಗ ಹಿಂಗೆ ಇದು ಮಾಡಿದರೆ ಏನು ತಾಕಬಾರ್ದು, ಅಷ್ಟು ದಾರ ಇದ್ರೊಳಗಡೆ ಇರಬೇಕು. ಹಿಂಗೆ ಹಾಕ್ಬಿಟ್ಟು ನೋಡಿ, ಸೂಜಿ ಮೇಲೆ ಈ ದಾರ ಹಾಕಿ ಹಿಂಗೆ ಹಾಕಿ, ಇಲ್ಲಿಗೆ 1 ಗಂಟು ಬೀಳುತ್ತೆ. ಇವಾಗ ನೋಡಿ, ಈ ದಾರ ಹಿಂಗಿಟ್ಕೊಂಡು ನೋಡಿ ಈ ರೀತಿ ತಗೊಂಡು ಹಿಂಗೆ ಹಾಕಿದರೆ ಅಲ್ಲಿ 1 ಗಂಟು ಬೀಳುತ್ತೆ ಈ ಥರ. ಮತ್ತು ಈ ಥರ ಹಾಕ್ಕೊಂಡು ಹಿಂಗೆ ಹಾಕಿದರೆ ಅದ್ರ ಪಕ್ಕ 1 ಗಂಟು ಬೀಳುತ್ತೆ. ನೋಡಿ, ಡಿಸೈನ್ ಕಾಣಿಸ್ತಾ ಇದೆ. ಈ ರೀತಿ ನೋಡಿ, ಡಿಸೈನ್ ಕಾಣಿಸ್ತಾ ಇದೆ. ಈ ರೀತಿ ಇಟ್ಕೊಂಡು ಇಲ್ಲಿ ಏನು ಸಿಗಾಕಬಾರ್ದು, ಬಟ್ಟೆ ಏನು ತಗೋಬಾರ್ದು, ಬರೀ ಈ ರೀತಿ ತಗೋಬೇಕು, ಹಿಂಗೆ ಎಳ್ಕೋಬೇಕು. ನೋಡಿ, ಡಿಸೈನ್ ಎಷ್ಟು ನೀಟಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ನಾವು ಇದನ್ನು ಕೆಳಗಡೆ ತಗೊಂಡೋಗಿ ಗಂಟು ಹಾಕಿ ಹರಿದು ಬಿಡಬೇಕು. ಇದನ್ನು ಕಟ್ ಮಾಡೋಣ. ನೋಡಿ, ಮೇಲ್ಗಡೆ ಈ ರೀತಿ ಕಾಣುತ್ತೆ. ಇದಕ್ಕೆ ನಾವು ಹಿಂಗೆ ಉಕ್ಸು ಹಾಕ್ಬೋದು. ಇವಾಗ ನೀಟಾಗಿ ಕೊಡ್ತು. ಇದೇ ಥರ 4 ಇನ್ನು 4 ಹಾಕಬೇಕು. 4 ಕಾಜಾ 4 ಉಕ್ಸು ಹಾಕಿದರೆ ಇದು ಬ್ಲೌಸು ಕಂಪ್ಲೀಟ್ ಮುಗೀತು. ಓಕೆ, ಹಾಂ ನೋಡಿ, ಎಲ್ಲ ರೆಡಿ ಆಯಿತು. ನೋಡಿ, ರೌಂಡ್ ನೆಕ್ ಫಿನಿಶಿಂಗ್ ಕೂಡ ಆಯಿತು. ತೋಳು ಹೆಮ್ಮಿಂಗ್ ಆಗಿದೆ. ಉಕ್ಸ್ ಎಲ್ಲ ಹಾಕಿದ್ದೀನಿ. ನೋಡಿ, ಉಕ್ಸು ಹಾಕಿರೋದು ಮೇಲ್ಗಡೆ ಏನೂ ಗುರ್ತು ಕಾಣಿಸ್ಬಾರ್ದು. ನೀಟಾಗಿ ಆಗಿದೆ ಬ್ಲೌಸು. ಓಕೆ.